ಈಗ ಪ್ಲೇಸ್ ತಲುಪಿದ್ದೀವಿ ಫಾಲ್ಸ್ನಾಗೆ ತೋರಿಸ್ತೀನಿ. ನನಗೆ ಸ್ವಲ್ಪ ನಾಚಿಕೆ ಶುರು ಆಯಿತು. ಅದು ಒಂದು ಭಯಂಕರ ನಾಚಿಕೆ. ನಾಟಕ ಅಂತ ಹೇಳ್ತಾರೆ, ಅದ್ರ ಹಿಂದೆ ಒಂದು ಬೀಪ್ ಸೌಂಡ್ ಸೇರಿಸ್ಕೋಬೇಕು, ಸಮಥಿಂಗ್ ನಾಟಕ ಅಂತ. ಅದೊಂದು ಯಾವತ್ತಿದ್ದಿದೆ. ಸಾಕು ಮಾರೆ, ಎಲ್ರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ. ಸಬ್ಸ್ಕ್ರೈಬ್ ಆಗಿ ಈಚೆ ನೋಡಿ ಹೇಳ. ಸಬ್ಸ್ಕ್ರೈಬ್ ಆಗಿ. ಎಸ್ ಫ್ರೆಂಡ್ಸ್, ಎಲ್ರಿಗೂ ಹಾಯ್. ಇವತ್ತು ತಾರೀಕು 17 ಸೆಪ್ಟೆಂಬರ್ 2020. ಇವತ್ತು ನನ್ನೊಂದು ಪರ್ಸ್ನಲ್ ಕೆಲಸದ ಮೇಲೆ ನಾನು ಮಂಗಳೂರಿಗೆ ಹೋಗ್ತಿದ್ದೀನಿ. ಸೊ ಇವತ್ತೊಂದಿನ ಟ್ರಾವೆಲಲ್ಲೇ ಇರ್ತದೆ, ಮತ್ತು ಬೇರೆ ಎಲ್ಲೂ ಏನು ಹೋಗಲ್ಲ, ಜಸ್ಟ್ ಟ್ರಾವೆಲ್ ಬ್ಲಾಗ್ ಮಾತ್ರ ನಿಮಗೆ ಸಿಗ್ತದೆ. ಸೊ ಕಮ್ಮಿಂಗ್ ಡೇಸ್ ನಾಳೆ ನಾಡಿದ್ದು ಹೀಗೆ ಒಂದು 2-3 ಪ್ಲೇಸ್ ಕಡೆ ಹೋಗಬೇಕು ಅಂತಿದೆ. ನೋಡುವ, ಇಫ್ ಪಾಸಿಬಲ್ ಹೋಗ್ತೀವಿ. ಅದ್ರದ್ದು ಬ್ಲಾಗ್ಸ ನಿಮ್ಮ ಮುಂದೆ ಇಡ್ತಿದ್ದೀನಿ. ಬಾಯ್ ಬಂಗಾರಿ, ಬಾಯ್ 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 ಬಾಯ್. ಸರಿ, ಬಾಯ್ ಬಾಯ್ ಬಾಯ್. ಎಸ್, ಹೊರಡ್ತಾ ಇದ್ದೀನಿ ಇಲ್ಲಿಂದ. ಮಂಗಳೂರು ರೂಟಿಗೆ ಹೋಗ್ಬೇಕು ಅಂದರೆ ಮಾಮೂಲಿ ಆಲ್ರೆಡಿ ವ್ಲಾಗಲ್ಲಿ ನೋಡಿರೋದೇ ರೋಡ್ಗಳು ನಿಮಗೆ. ಪುನಃ ಮತ್ತೆ ಅದನ್ನ ತೋರಿಸಿದ್ರೆ ನಿಮಗೆ ಬೋರ್ ಆಗ್ಬೋದು. ಬರ್ಲಮ್ಮ, ಬಾಯ್. ಈಗ ಮಾಮೂಲಿ ಹೈವೇ ತಲುಪಿದ್ದೀನಿ. ಈ ಹೈವೇ ದಾಟಿ ಹೋಗಿ ನಮ್ಮ ಮಡಿಕೇರಿಲಿ ಟೋಲ್ ಗೇಟ್ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಮಂಗಳೂರು ರೋಡ್. ಅದು ಕೂಡ NH 275. ಬಟ್ ಆ ರೋಡ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಮಡಿಕೇರಿ ಟು ಸಂಪಾಜೆ ಅನ್ನೋ ಪ್ಲೇಸ್ ತನಕ ಒಂದು ಘಾಟ್ ಸೆಷನ್ ರೋಡ್. ತುಂಬ ದೊಡ್ಡ ಘಾಟ್ ಏನಿಲ್ಲ, ಬಟ್ ಘಾಟ್. ಸೊ ಒಳ್ಳೆ ಗ್ರೀನರಿ, ಒಳ್ಳೆ ಚೆನ್ನಾಗಿದೆ ವ್ಯೂ. ತುಂಬ ಘಾಟನ್ ಮೇಲೆ ಹೌದು, ಅಫ್ಕೋರ್ಸ್ ಟರ್ನೆಲ್ಲ ಇದ್ದೇ ಇರ್ತದೆ. ಸೊ ಹಾಗೆ ಇರ್ತದೆ. ಸೊ ನೆಕ್ಸ್ಟು ಆ ಘಾಟ್ ಎಂಟ್ರಿ ಆದಮೇಲೆ ಸಿಗೋಣ. ಆ್ಯಂಡ್ ಇದೆ ನಮ್ಮ ಟೋಲ್ ಗೇಟ್ ಸರ್ಕಲ್. ಈ ಟೋಲ್ ಗೇಟ್ ಸರ್ಕಲಿಂದ ಲೆಫ್ಟ್ ತಗೊಂಡ್ರೆ ಮಂಗಳೂರು ರೋಡು, ಸ್ಟ್ರೈಟ್ ಹೋದರೆ ಮಡಿಕೇರಿ ಟೌನು, ಇಮಿಡಿಯೇಟ್ ಲೆಫ್ಟ್ ತಗೊಂಡ್ರೆ ವಿರಾಜಪೇಟೆ. ಸೊ ಮಂಗಳೂರು ರೋಡ್ ಎಂಟ್ರಿ ಆಗಿದೆ. ಆಚೆ ಈಚೆ ಫುಲ್ ಬೆಟ್ಟ, ಮಧ್ಯದಲ್ಲಿ ರೋಡು. ನೋಡಿ ಮುಂದೆ ವ್ಯೂ ಕಾಣಿಸ್ಕೊಂಡ, ಗೊತ್ತಿಲ್ಲ ನಿಮಗೆ ಕ್ಯಾಪ್ಚರ್ ಆಗ್ತಿದೆಯಾ ಅಂತ, ಬಟ್ ಚೆನ್ನಾಗಿದೆ. ಟೂರಿಸ್ಟ್ಗಳು ತುಂಬ ಜನ ಇದನ್ನ ಖುಷಿ ಪಡ್ತಾರೆ. ಎಸ್ಪೆಷಲಿ ನೋಡಿ ಅಲ್ಲಿ ಆಚೆ ಕಾಣಿಸ್ತುಂಟ ನೋಡಿ, ಒಳ್ಳೆ ಸೀನರಿ ಇದೆ. ಆ್ಯಂಡ್ ಎಲ್ಲರೂ ಈ ರೂಟಲ್ಲಿ ಡ್ರೈವ್ ಮಾಡಲಿಕ್ಕೆ ತುಂಬ ಖುಷಿ ಪಡ್ತಾರೆ. ನಮಗೆ ತುಂಬ ಮಾಮೂಲಿ ಓಡಾಡೋದ್ರಿಂದ ಈ ರೋಡಲ್ಲಿ ತುಂಬ ಅಷ್ಟೇನು ಸ್ಪೆಷಲ್ ಅನಿಸಲ್ಲ ರೋಡು, ಬಟ್ ಆದರೂ ಕೂಡ ತುಂಬ ಒಳ್ಳೆ ರೋಡ್ ಇದು. ಬೈಕ್ ರೈಡರ್ಸಿಗಿರ್ಬೋದು ಅಥವಾ ಕಾರ್, ನಾವು ಈ ಥರ ಲಾಂಗ್ ಡ್ರೈವಲ್ಲಿ ಹೋಗ್ಬೇಕಾದ್ರೆ ಇಂಥ ಒಂದೊಂದು ಸ್ಪೆಷಲ್ ರೂಟ್ಗಳು ಸಿಕ್ಕರೆ ಆಬ್ವಿಯಸ್ಲಿ ಎಲ್ರಿಗೂ ಖುಷಿ ಆಗೇ ಆಗ್ತದೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಮಾಮೂಲಿ ಅದೇ ಕಂಪೇರಿಂಗ್ ಟು ಯಾವುದು ನಮ್ಮ ಆಗುಂಬೆ ಘಾಟು ಅಥವಾ ಚಾರ್ಮಾಡಿ ಘಾಟು, ಶಿರಾಡಿ ಘಾಟು, ಅವುಗಳಲ್ಲಿ ತುಂಬ ದೊಡ್ಡ ದೊಡ್ಡ ಘಾಟ್ಗಳು. ಆಮೇಲೆ ತುಂಬ ಏರ್ ಪಿನ್ ಬೆಂಡ್ಸ್ ಇರುವಂಥ ಘಾಟ್ಗಳು. ಇದರಲ್ಲಿ ಏರ್ ಪಿನ್ ಬೆಂಡ್ಸ್ ಏನಿಲ್ಲ, ನಾರ್ಮಲ್ ಸಣ್ಣ ಸಣ್ಣ ಕರ್ವ್ಸ್ ಮಾತ್ರ. ಇವತ್ತಿಂದು ಡ್ರೈವ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತು ನಾನು ಒಬ್ಬನೇ ಹೋಗ್ತಿರೋದು, ಸೋಲೋ ಡ್ರೈವ್. ಮತ್ತು ಸೋಲೋ ಡ್ರೈವ್ ಈಗ ನಾನು 2-3 ವ್ಲಾಗ್ಸಲ್ಲಿ ಹೋಗಿದ್ರಲ್ಲಿ ಒಂದು ಸತಿ ಒಬ್ಬ ಫ್ರೆಂಡ್ ಇದ್ದ, ಭಾಸ್ಕರ ಇದ್ದ. ನೆಕ್ಸ್ಟ್ ಇನ್ನೊಂದ್ರಲ್ಲಿ ಇನ್ನೊಬ್ರು ಇದ್ದರು, ಇನ್ಕ್ಲೂಡಿಂಗ್ ಭಾಸ್ಕರ, ಇನ್ನೊಬ್ಬರು ಫ್ರೆಂಡ್ಸ್ ಇದ್ದರು.
ಸೊ ಹಾಗೆ ಇದು ಈ ಸತಿ ನಾನು ಹೋಗ್ತಿರೋದು ಒಬ್ಬನೇ. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಅರಗಿಣಿಗಳ ಮಾತಾಡಿಸಿ ಮುದ್ದಾಡುವ, ಕಾಮನ ಬಿಲ್ಲಿರುವ ಜಾರುದಾನವಾಡುವ, ಹಗಲು ಇರುಳು ಒಂದಾಗಿ ಹಾಡುವ, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವತ್ತರುವೆನು ಇನ್ನು ಎಂದು. ಮುಂದೆ ತುಂಬ ಚಂದದ ಒಂದು ಬೆಟ್ಟ ಇದೆ. ಮುಂದೆ ಒಂದು ಸಣ್ಣ ಫಾಲ್ಸ್ ಇದೆ, ಸಣ್ಣ ಫಾಲ್ಸ್ ಅಲ್ಲ, ಒಂದು ಫಾಲ್ಸ್ ಇದೆ. ಅದು ತುಂಬ ಚೆನ್ನಾಗಿದೆ. ಒಂದು ಇಲ್ಲಿಗೆ ಟೂರಿಸ್ಟ್ಗಳು ಪ್ರತಿಯೊಬ್ಬರು ಬರೋರು ಕೂಡ ಇಲ್ಲಿ ನಿಲ್ಲಿಸಿ ಹೋಗ್ತಾರೆ. ಇನ್ನೊಂದು ಎಷ್ಟೇ 200 ಮೀಟರ್ಸ್ಲಿ ಆ ಫಾಲ್ಸ್ ಇದೆ. ಅಲ್ಲಿ ಒಂದು ನಿಲ್ಲಿಸಿ ನಿಮಗೊಂದು ಸಣ್ಣ ವ್ಯೂ ತೋರಿಸ್ತೀನಿ ಆ ಫಾಲ್ಸ್ ಇದು. ಆ ಫಾಲ್ಸ್ ಹೆಸರು ಅಬ್ಬಿಕೊಲ್ಲಿ ಫಾಲ್ಸ್ ಅಂತ. ಜೋಡ್ಪಾಲ ಅನ್ನೋ ಸ್ಥಳ ಇದು, ಜೋಡ್ಪಾಲದಲ್ಲಿದೆ ಅಬ್ಬಿಕೊಲ್ಲಿ ಫಾಲ್ಸ್. ಸೊ ಇದೇ ಆ ಪ್ಲೇಸು. ಇಲ್ಲಿ ಬಂದ ಟೂರಿಸ್ಟ್ಗಳೆಲ್ಲ ನಿಲ್ಲಿಸಿ ಒಂದು ಸಣ್ಣ ರಿಫ್ರೆಶ್ಮೆಂಟ್ ತಗೊಂಡು ಹೋಗ್ತಾರೆ. ಇನ್ನೊಂದು ಇಲ್ಲಿ ನಾನು ಟೈಮ್ ಲ್ಯಾಪ್ಸಿಗೆ ಇಡ್ತೀನಿ ಈಗ ನೋಡು. ಒಂದು ಸ್ವಲ್ಪ ಹೊತ್ತು ಇದೊಂದು ಸಣ್ಣ ಟೈಮ್ ಲ್ಯಾಪ್ಸ್ ನಿಮ್ಮ ಮುಂದೆ ತಂದು ಕೊಡ್ತೀನಿ. ಈಗ ಪ್ಲೇಸ್ ತಲುಪಿದ್ದೀನಿ ಫಾಲ್ಸ್ನಾಗೆ ತೋರಿಸ್ತೀನಿ. ಆ್ಯಂಡ್ ಇದೇ ಫಾಲ್ಸ್ ನಿಮಗೆ ನೋಡಿ, ತುಂಬ ಜನ ಟೂರಿಸ್ಟ್ ಬರ್ತಾರೆ. ಪ್ರತಿಯೊಬ್ಬರು ಬರೋರು ಕೂಡ ಸ್ಟಾಪ್ ಮಾಡಿ ಹೋಗೋದು. ಇದೆ ಅಬ್ಬಿಕೊಲ್ಲಿ ಫಾಲ್ಸ್. ಆ್ಯಂಡ್ ಇಲ್ಲಿಂದ ಮುಂದೆಗೆ ಸಹ ಒಂದು ಒಳ್ಳೆ ವ್ಯೂ ಇದೆ. ಟೈಮ್ ಲ್ಯಾಪ್ಸ್ ಮೋಡಲ್ಲಿದೆ, ಕ್ಯಾಪ್ಚರ್ ಆಗಿರ್ತದೆ, ತೋರಿಸ್ತೀನಿ ನಾನು. ಈಚೆ ಸಹ ತುಂಬ ಒಳ್ಳೆ ವ್ಯೂ ಇದೆ.
ಎಸ್ ಅಷ್ಟೇ. ಇಲ್ಲಿ ಒಂದು 2-3 ಶಾಪ್ಗಳಿದ್ದಾವೆ ನೋಡಿ, ನಮ್ಮ ಬ್ಯಾಕ್ ಸೈಡ್ ಎಲ್ಲ ಶಾಪ್ಗಳಿದ್ದಾವೆ. ಅಲ್ಲಿ ಆ ಶಾಪ್ಗಳಲ್ಲಿ ಟೀ ಬಜ್ಜಿ ಇಂದ ಕೆಲವು ಅವರೇ ರೆಡಿ ಮಾಡಿರೋ ಇದಗಳು ಸಿಗ್ತವೆ ಅಂತ, ತಿಂಡಿಗಳು ಸಿಗ್ತವೆ. ಸೊ ಇಲ್ಲಿ ಬ್ರೇಕ್ ತೊಗೊಳ್ಲಿಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಮಂಗಳೂರು ಟು ಮಡಿಕೇರಿ ರೂಟಲ್ಲಿ. ಆಮೇಲೆ ಇಲ್ಲಿ ಚಂದ ಗ್ರೀನ್ ಇರೋದ್ರಿಂದ ಎಲ್ರಿಗೂ ಖುಷಿ ಆಗ್ತದೆ. ತುಂಬ ಜನ ಬರೋರೆಲ್ಲ ನಿಲ್ಲಿಸಿ ಹೋಗ್ತಾರೆ. ನಂದು ಇದೊಂದು ಬ್ರೇಕ್ ಪಾಯಿಂಟ್ ಬಿಟ್ಟರೆ ಇನ್ನೊಂದು ಬ್ರೇಕ್ ಪಾಯಿಂಟ್ ಇದೆ, ಅದು ಇವತ್ತು ತೋರಿಸಲ್ಲ ನಾನು ನಿಮಗೆ. ಇನ್ನೊಂದು ದಿನ ನಾನು ರಿಟರ್ನ್ ಬರಬೇಕಾದ್ರೆ, ಇಲ್ಲ ಅಂತ ಹೇಳಿದರೆ ಯಾವಾಗಾದರೂ ಇನ್ನೊಂದು ದಿನ ಅಂತ ಹೇಳಿದ್ರೆ ಅಲ್ಲಿಗೆ ಅಂತ ಬಂದ್ಬಿಟ್ಟು ನಾನು ಆ ಪ್ಲೇಸ್ನ ನಿಮಗೆ ತೋರಿಸ್ಕೊಡ್ತೀನಿ. ಟೀ ಕುಡಿದು ಹೊರಟಾಯಿತು. ಇನ್ನು ಇಲ್ಲಿಂದ ಮಂಗಳೂರಿಗೆ, ಮಡಿಕೇರಿಯಿಂದ ಮಂಗಳೂರಿಗೆ 120 ಕಿಲೋಮೀಟರ್ಸ್. ಸೊ ಇಲ್ಲಿ ಈ ಪ್ಲೇಸ್ ತನಕ ನಾನೊಂದು 20 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಈ 20 ಕಿಲೋಮೀಟರ್ಸ್ ಕಳೆದ್ಮೇಲೆ ಅದೇ ಇನ್ನು ಸ್ವಲ್ಪ ದೂರ ಹೋದಂಗೆ ಸಂಪಾಜೆ ಘಾಟೆ ಅಂದೆ. ಇನ್ನೊಂದು 10 ಕಿಲೋಮೀಟರ್ ಸಂಪಾಜೆ ಘಾಟ್ ಮುಗೀತದೆ. ಅಲ್ಲಿಂದ ಆಮೇಲೆ ಬೇರೆ ಏನು ಸ್ಪೆಷಲ್ ಇಲ್ಲ ರೋಡಲ್ಲಿ. ದಕ್ಷಿಣ ಕನ್ನಡ ಎಂಟ್ರಿ ಆಗ್ತೀವಿ ನಾವು. ಆಚೆ ಒಳ್ಳೊಳ್ಳೆ ಬೆಟ್ಟ ಇದೆ, ಸಣ್ಣ ಸಣ್ಣ ತೊರೆಗಳು ಹರಿತವೆ, ಸಣ್ಣ ವಾಟರ್ ಸ್ಟ್ರೀಮ್ ಸಣ್ಣದು. ಆಮೇಲೆ ಇನ್ನೇನು ಅಷ್ಟು ಇದೆ ಈ ರೂಟಲ್ಲಿ ಸ್ಪೆಷಾಲಿಟಿ. ಮಳೆ ಬರ್ತಿದೆ, ಮಳೆ. ನಮ್ಮ ಕೊಡಗು ದಕ್ಷಿಣ ಕನ್ನಡ ಬಾರ್ಡರ್ ಇದು. ನೆಕ್ಸ್ಟ್ ಸಂಪಾಜೆ ಅನ್ನೋ ಸ್ಟಾಪ್ ಬರ್ತದೆ, ಅದು ಬಾರ್ಡರು. ಸೊ ಇಲ್ಲಿ ಮಳೆ ಜೋರು ಬರ್ತಾ ಉಂಟು. ಮಂಗಳೂರಲ್ಲಿ ಮಳೆ ಅಂತ ಎಲ್ಲ ಹೇಳ್ತಿದ್ರು ನ್ಯೂಸಲ್ಲೆಲ್ಲ. ಹೌದು, ಅದರ ಮುನ್ಸೂಚನೆ ಕಾಣಿಸ್ತಿದೆ. ಹಾರ್ನ ನಿಮಗೆ ಕೇಳಿಸ್ತಾ ಗೊತ್ತಿಲ್ಲ, ಇದ್ರದ್ದು ವ್ಯಾನಿದ್ದು ಯಾವುದೋ ಒಂದು ಹಿಂದಿ ಸಾಂಗ್ದು ಹಾರ್ನ್ ಕಂಟಿನ್ಯೂಸ್ ಸಾಂಗೇ ಪ್ಲೇ ಆಗ್ತಿತ್ತು ಅಲ್ಲಿ ಇದರಲ್ಲಿ ಹಾರ್ನಲ್ಲಿ. ಸೊ ಇದು ಸಂಪಾಜೆ ಅಂದರೆ ಕೊಡಗು ಬಾರ್ಡರ್. ಇಲ್ಲಿ ಕೊಡಗು ಕೊನೆ ಆಗ್ತದೆ. ಇಲ್ಲಿ ಚೆಕ್ ಪೋಸ್ಟ್ ಎಲ್ಲ ಇದೆ, ಫಾರೆಸ್ಟ್ ಚೆಕ್ ಪೋಸ್ಟು. ಇಲ್ಲಿ ಚೆಕ್ ಎಲ್ಲ ಮಾಡಿ ಬಿಡೋದು. ರಾತ್ರಿ ಹೊತ್ತಂತೂ ತುಂಬ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಈಗ ನಾವು ಸುಳ್ಯ ಅನ್ನೋ ಪ್ಲೇಸ್ನ ರೀಚ್ ಆಗಿದ್ವಿ. ಇದು ಮಡಿಕೇರಿಯಿಂದ ಕರೆಕ್ಟಾಗಿ 50 ಕಿಲೋಮೀಟರ್ಗಳು. ಈಗ ನಾನು ಪುತ್ತೂರು ಸಿಟಿ ಹತ್ರ ತಲುಪಿದ್ದೀನಿ. ಇದು ಆಲ್ಮೋಸ್ಟ್ ಪುತ್ತೂರು ಸಿಟಿ. ಇಲ್ಲಿಂದ ಮಂಗಳೂರು ಕೇವಲ 55 ಕಿಲೋಮೀಟರ್ಗಳು ಮಾತ್ರ. ಅಂದರೆ 1 ಗಂಟೆ ಜರ್ನಿ ಅಷ್ಟೇ. ನಾನು ಪುತ್ತೂರು ಸಿಟಿ ಒಳಗೆ ಹೋಗಲ್ಲ, ನಾನು ಸೀದಾ ಬೈಪಾಸ್ ಮೇಲೆ ಇದೆ. ಈಗ ಲೆಫ್ಟ್ ಸೈಡ್ ಈಚೆ ತಗೊಂಡ್ರೆ ಬೈಪಾಸ್, ಆ್ಯಂಡ್ ರೈಟ್ ಸೈಡ್ ಹೋದರೆ ಪುತ್ತೂರು ಸಿಟಿ ಹೋಗ್ತದೆ. ಸೊ ಈ ರೋಡ್ ಹತ್ರ ನಾವು ಈಗ ಮೆಲ್ಕಾರ್ ಹತ್ರ ರೀಚ್ ಆಗಿದ್ದೀನಿ. ಬಟ್ ಇಲ್ಲಿ ರೋಡ್ ಸರಿಯಿಲ್ಲಲ್ಲ, ಅದರಿಂದಾಗಿ ತುಂಬ ಟ್ರಾಫಿಕ್ ಜಾಮ್. ಅದಲ್ಲದೆ ಇನ್ನೊಂದು ಟ್ರಾಫಿಕ್ ಜಾಮಿಗೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಎಲ್ಲ ಲಾರಿಗಳು ಮಂಗಳೂರು ಹೋಗೋ ದೊಡ್ಡ ಲಾರಿಗಳು ಇದೇ ರೂಟಲ್ಲಿ ಹೋಗ್ತವೆ. ಸೊ ಅದು ಸಹ ಒಂದು ಟ್ರಾಫಿಕ್ ಜಾಮಿಗೆ ರೀಸನ್. ಸೊ ಒಂದು ರೋಡ್ ಸರಿಯಿಲ್ಲ, ಇನ್ನೊಂದು ಹೆವಿ ವೆಹಿಕಲ್ಸ್ ಓಡಾಡ್ತದೆ. ಎಲ್ಲ ನೋಡಿ ದಡ್ಡ ಬಡ ಅಂತ ಹೋಗ್ಬೇಕು ಇಲ್ಲಿ. ಎಸ್, ಆಲ್ಮೋಸ್ಟ್ ಮಂಗಳೂರು ರೀಚ್ ಆಗಿ ಆಯಿತು. ಮಂಗಳೂರಲ್ಲ, ದೇರಳಕಟ್ಟೆ ರೀಚ್ ಆಗಾಯಿತು. ದೇರಳಕಟ್ಟೆ ಮಂಗಳೂರಿಂದ ಒಂದು 15 ಕಿಲೋಮೀಟ್ರು ಈಚೆ ಇರೋದು. ಸೊ ಈಗ ನಾನು ಹತ್ರ ದೇರಳಕಟ್ಟೆ ತಲುಪಲಿಕ್ಕಾಯಿತು. ಈಗ ನಾನು ಇರೋ ಪ್ರೆಸೆಂಟ್ ಪ್ಲೇಸ್ ಮಂಗಳೂರು ಯೂನಿವರ್ಸಿಟಿ ಹತ್ರ. ಇಲ್ಲೇ ಸ್ವಲ್ಪ ಮುಂದೆ ನಮ್ಮ ಮಂಗಳೂರು ಯೂನಿವರ್ಸಿಟಿ ಸಿಗುತ್ತೆ. ಅದ್ರ ನೆಕ್ಸ್ಟ್ ಅಸೇಗುಳಿ ಅನ್ನೋ ಪ್ಲೇಸ್, ನಂತರ ದೇರಳಕಟ್ಟೆ. ಅಸೇಗುಳಿ ಅನ್ನೋ ಪ್ಲೇಸಿಗೆ ಬಂದೆ. ಇಲ್ಲೇ ಒಂದು ನನ್ನ ಫ್ರೆಂಡ್ ಸಿಗೋದು. ಇಲ್ಲೇನೋ ಅಸೇಗುಳಿ ಟೌನಲ್ಲೇ ಇದ್ದಾನಂತೆ. ಎಲ್ಲಿದ್ಯಾನೋ? ಎಲ್ಲಿದ್ಯಾ?
ಇಲ್ಲ ಕಾರ್ ಇದ್ದೇನೆ ಇದೆ. ಅಲ್ಲಿ ಎಂತ ಮಾಡೋದು ಮಾರೆ ನೀನು? ಕೆಂಪು ಗೊತ್ತು ಈಗ ಕೆಂಪು ಗೊತ್ತು ಬಂದ ಎಲ್ಲ ನೋಡಿ ಅವನೇ ಸುಜಿತ್ ಕುಮಾರ್, ನೋಡ್ಕೊಳ್ಳಿ ಎಲ್ಲ ಇವನೇ ಸುಜಿತ್ ಕುಮಾರ್. ಓಯ್ ಟಿ ಶರ್ಟ್ ಹಾಕೊಂಡಿದ್ದಾನೆ ನೋಡಿ. ಈಸ್ ಮಿಸ್ಟರ್ ಸುಜಿತ್ ಕುಮಾರ್. ಗೆಂದಿ ಅಂದು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಮಾಡು. ಅದೇ ಎಂತ ಜಸ್ಟ್ ಈಗ ಪಾಸ್ ಆಯ್ತು ನೋಡಿದ್ರು ಅದು ಸೈ ಅಂತ ಇಲ್ಲಿಗೆ ಅದು ಬಂದು ಕಾರಲ್ಲಿ ಕೂತಿದೆ. ಎಲ್ಲರೂ ಹೃದಯನ ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಇಡ್ತಿದ್ದೀನಿ ಈಗ ನಾನು. ರೆಡಿ 1 2 3 ಆ್ಯಂಡ್ ಸುಜಿತ್ ಕುಮಾರ್ ಈಸ್ ಹಿಯರ್. ಹೇಳಿ ಮಾರೆ ಎಂತ ಮಾತಾಡ ಎಂತದ ನೀನು? ವೆಲ್ಕಮ್ ಟು ಮ್ಯಾಂಗ್ಳೂರ್. ಅಂಚಪಂಟ ಗೆಂದಿಯಾರು ಪಾಡಗ. ನನಗೆ ಸ್ವಲ್ಪ ನಾಚಿಕೆ ಶುರು ಆಯ್ತು. ಒಂದು ಅದಿದ್ದೆ ಅದು ಒಂದು ಭಯಂಕರ ನಾಚಿಕೆ. ನಾಟಕ ಅಂತ ಹೇಳ್ತಾರೆ, ಅದ್ರ ಹಿಂದೆ ಒಂದು ಬೀಪ್ ಸೌಂಡ್ ಸೇರಿಸ್ಕೋಬೇಕು, ಸಮಥಿಂಗ್ ನಾಟಕ ಅಂತ. ಅದೊಂದು ಯಾವತ್ತಿದ್ದಿದೆ. ಹೇಗೆ ಮಾರೆ ಸಾಕು ಮಾರೆ. ಎಲ್ರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು. ಸಬ್ಸ್ಕ್ರೈಬ್ ಆಗಿ ಈಚೆ ನೋಡಿ ಹೇಳ. ಸಬ್ಸ್ಕ್ರೈಬ್ ಆಗಿ. ಎಸ್, ಈಗ ನಾನು ಮನೆ ಫ್ಲ್ಯಾಟ್ ಹತ್ರ ತಲುಪಿ ಫ್ಲ್ಯಾಟ್ ಒಳಗೆ ಹೋಗಿಲ್ಲ ಕಸಿನ್ದು. ಸೊ ಇಲ್ಲಿ ಹೊರಗಡೆ ಬಂದಿದ್ದೀನಿ ಏನಾದ್ರು ತಿನ್ನುವ ಲೈಟಾಗಿ ಅಂತ. ಫ್ಲ್ಯಾಟ್ ಇನ್ನೊಂದು 1 ಕಿಲೋಮೀಟ್ರ್ ಈಚೆ ಪ್ಲೇಸ್ ಹತ್ರ ಬಂದಿದ್ದೀವಿ. ನಾನು ಆಗಲೇ ತೋರಿಸ್ತಲ್ಲ ಒಬ್ಬ ನಮ್ಮ ಆಂಟಿಕ್ ಪಿಸ್, ಆಮೇಲೆ ನನ್ನ ಕಸಿನ್ ಬಂದಿದ್ದಾನೆ. ರೆಸ್ಟೋರೆಂಟ್ ಒಳಗೆ ಹೋಗಿ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ. ಸುಜಿ ಎಂತ ಸುಜಿ ಹೋಟ್ಲ್ ಹೆಸರು? ಸುಜಿತ್ ಹೇಳ್ತಾರೆ ಹೋಟ್ಲ್ ಹೆಸರು. ಹೇಳಿ ಸುಜಿ. ಎಲ್ಲಿ ಇರ್ತಾರೆ? ಅರೇಬಿಯನ್ ಗರ್ಲ್ಸ್ ಹಾಕಿದ್ದೆ. ಅರೇಬಿಯನ್ ಹಲಾಲ್ ಸರ್. ಹಲಾಲ್.